ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕಮಾಂಡ್ಗೆ ಬಿಗ್ ಮೆಸೇಜ್ ಅನ್ನ ಕೊಟ್ರಲ್ಲ ಯತ್ನಾಳ್. ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ 10 ದಿನಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದು ಈಗ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅಲ್ವಾ. ರಾಷ್ಟ್ರಾಧ್ಯಕ್ಷ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷ ಆಯ್ಕೆ ಸುಮಾರು ರಾಜ್ಯಗಳಲ್ಲಿ ಕಗ್ಗಂಟಾಗಿದೆ. ಯುಪಿ ಸೇರಿದಂತೆ ಸುಮಾರು ಕಡೆಗಳಲ್ಲಿ ಬಗೆಹರಿಸಲೇಬೇಕಾಗಿದೆ. ಡೆಡ್ಲೈನ್ಗೆ ಹೋಗಿ ನಿಂತಿರೋದ್ರಿಂದ ಈಗ ಹೈಕಮಾಂಡ್ ಒಂದಿಷ್ಟು ಪೂರ್ವ ತಯಾರಿ ಮಾಡ್ಕೊಳ್ತಾ ಇರೋದು. ರೆಬಲ್ಗಳಿಗೂ ಒಂದು ಅವಕಾಶ ಅನ್ನುವಂತೆ ಮಾತುಕತೆಗೆ ಅಮಿತ್ ಶಾ ಅವರು ಟೈಮ್ ಕೊಟ್ಟಿದ್ದಾಯಿತು. ಇದೆಲ್ಲದರ ಬೆನ್ನಲ್ಲೇ ಈಗ ಯತ್ನಾಳ್ ಒಂದು ಹೆಜ್ಜೆಯನ್ನು ಇಡ್ತಿರೋದು. ಆ ಮೂಲಕ ಹೈಕಮಾಂಡ್ಗೆ ಅಂತಿಮ ಸಂದೇಶ ರವಾನಿಸಿದ್ದಾರೆ. ಹಾಗೆ ರೆಬಲ್ ಟೀಮ್ ಸದ್ದಿಲ್ಲದೆ ಒಂದಿಷ್ಟು ಕಾರ್ಯಾಚರಣೆಯನ್ನು ಜಾರಿಯಲ್ಲಿಟ್ಟಿರೋದು. ಅದರ ಅರ್ಥ ಏನು ಹಾಗಾದರೆ? ಪಕ್ಷಕ್ಕೆ ವರಿಷ್ಠರಿಗೆ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ? ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯತ್ನಾಳ್ ಟೀಮ್ ಎಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಹೆಜ್ಜೆ ಹಿಂದಕ್ಕೆ ಇಡೋದಕ್ಕಾಗದಷ್ಟು ಮುಂದೆ ಸಾಗಿದ್ದಾರೆ ಅವರು. ಈಗ ಕಾಂಪ್ರಮೈಸ್ ಆಗಲಿ, ಅವರು ಸಂಧಾನಕ್ಕೆ ಬಗ್ಲಿ, ವಿಜಯೇಂದ್ರ ಜೈ ಅನ್ಲಿ ಅಂದರೆ ಅದು ಆಗದಂತಹ ಪರಿಸ್ಥಿತಿಗೆ ಅವರು ಹೋಗಿ ತಲುಪಾಗಿದೆ. ಸೊ ಈಗ ಮಾಡು ಇಲ್ಲವೇ ಮಾಡಿ, ಎರಡರೊಳಗೊಂದು ಆಗಬೇಕು. ಹೈಕಮಾಂಡ್ ಮನವೊಲಿಸಬೇಕು, ಇಲ್ಲ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕು ಅನ್ನೋ ತನಕ ಪರಿಸ್ಥಿತಿ ಇರೋದ್ರಿಂದಾಗಿ ಯತ್ನಾಳ್ ಕಟ್ಟ ಕಡೆಯ ಅಸ್ತ್ರ ಪ್ರಯೋಗ ಮಾಡಿರೋದೀಗ ಕೂಡಲ ಸಂಗಮದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶವನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತು ದಾವಣಗೆರೆಯಲ್ಲಿ ಹಿಂದೂಗಳ ಸಮಾವೇಶ ಅಂದರೆ ತನ್ನ ಶಕ್ತಿ, ಒಂದು ಹಿಂದುತ್ವ ಪ್ಲಸ್ ಪಂಚಮಸಾಲಿ ಅಂದರೆ ಪಂಚಮಸಾಲಿ ಅಂದರೆ ಓವರ್ ಆಲ್ ಲಿಂಗಾಯತ ಸಮಾವೇಶ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಎಲ್ಲರೂ ನಮ್ಮ ಜೊತೆಗಿದ್ದಾರೆ, ಯಡಿಯೂರಪ್ಪ ಅಥವಾ ವಿಜೇಂದ್ರ ಬೆನ್ನಿಗಲ್ಲ ಅಂತ. ಅದರಲ್ಲೂ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಪಂಚಮಸಾಲಿ ಬಲ, ನನಗೆ ಈ 2 ಪ್ರಮುಖ ಬಲಗಳಿವೆ, ನಿರ್ಲಕ್ಷಿಸಿದ್ರೆ ಏನಾಗಬಹುದು ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿರೋದು. ಈಗ ಬಿಜೆಪಿ ಹೈಕಮಾಂಡ್ನತ್ತ ಕಟ್ಟ ಕಡೆಯ ಬಾಣವನ್ನು ಬಿಡ್ತಾ ಇದ್ದಾರೆ. ಯತ್ನಾಳ್ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ. ಸಮುದಾಯದ ಸ್ವಾಮೀಜಿಗಳನ್ನ ಸೇರಿಸಿ ಅವರ ಮೂಲಕವೇ ಶಕ್ತಿ ಪ್ರದರ್ಶನ, ಯಡಿಯೂರಪ್ಪನವರ ಸ್ಟೈಲಲ್ಲಿಯೇ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನಿಂತಿದ್ದಾರೆ ಈಗ ಯತ್ನಾಳ್. ಆ ಮೂಲಕ ತನ್ನ ಜೊತೆಗೆ ಯಾರ್ಯಾರಿದ್ದಾರೆ, ಸಮುದಾಯದಲ್ಲಿ ಎಷ್ಟು ಭಾಗ ನಮ್ಮ ಜೊತೆಗಿದೆ, ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಹೇಳೋದು ಲಿಂಗಾಯತ ಬಲ ಅಥವಾ ಇಷ್ಟು ದಿನ ಏನಾಗ್ತಿತ್ತು ಅದರ ಅಸಲಿಗೆ ಪರಿಸ್ಥಿತಿ ಈಗ ಹೇಗಿದೆ ಅಂತ ನಾವು ತೋರಿಸ್ತೀವಿ ಅಂತ ಯತ್ನಾಳ್ ಸೆಡ್ ಹೊಡೆಯೋದಕ್ಕೆ ನಿಂತಿರೋದು. ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಿ ಅದನ್ನು ಕೂಡಲ ಸಂಗಮದಲ್ಲಿ ಯಶಸ್ವಿಯಾಗೋ ಥರ, ರಾಷ್ಟ್ರದ ಗಮನ ಸೆಳೆಯೋ ಥರ, ಹೈಕಮಾಂಡ್ ತಿರುಗಿ ನೋಡೋ ಥರ ಮಾಡಬೇಕು ಅನ್ನೋ ತಯಾರಿ ಆಗಿದೆ. ಈ ಮಾರ್ಚ್ ಕೊನೆಯಲ್ಲಿ ಯುಗಾದಿ ಹೊತ್ತಿಗೆನೇ ಸಮಾವೇಶ ಭರ್ಜರಿಯಾಗಿ ಸಂಘಟಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಸದ್ದಿಲ್ಲದೆ ಯತ್ನಾಳ್ ಅವರ ಆಪರೇಷನ್ ಶುರುವಾಗಿದೆ. ಒಂದು ಕಡೆ ಸಮುದಾಯದ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಹಿಂದೂ ಸಮಾವೇಶವನ್ನು ದಾವಣಗೆರೆಯಲ್ಲಿ ಭರ್ಜರಿಯಾಗಿ ಸಂಘಟಿಸೋದು, ಎಲ್ಲ ಸಮುದಾಯಗಳನ್ನೂ ಕೂಡ ಸೇರಿಸೋದು, ಹಿಂದುಳಿದವರು ದಲಿತರು ಎಲ್ಲರನ್ನೂ ಸೇರಿಸೋದು. ಇದಕ್ಕೀಗ ಸಿದ್ದೇಶ್ವರ್ ಅವರು, ಶಾಸಕ BP ಹರೀಶು ಮತ್ತು ಜಾರಕಿಹೊಳಿ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅವರವರ ಸಮುದಾಯವನ್ನು ಸೇರಿಸೋದಕ್ಕೆ. ವಿಶೇಷವಾಗಿ ಹಿಂದುಳಿದ SC ST ಈ ಸಮುದಾಯಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಸೊ ಪಕ್ಷದ ವೋಟ್ ಬ್ಯಾಂಕ್ ಯಾರ ಜೊತೆಗಿದೆ ಈಗ ಅಂತ ತೋರಿಸ್ತೀವಿ ಅಂತ ಈಗ ಸವಾಲ್ ಹಾಕಿ ನಿಂತಿರೋದು. ಸದ್ದಿಲ್ಲದೆ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡಬೇಕು ಇನ್ನೊಂದು 2 ತಿಂಗಳಲ್ಲಿ ಅಂತ ಪ್ಲಾನ್ ಇದೆ. ಇವ್ರು 2 ತಿಂಗಳು ಪ್ಲಾನ್ ಹಾಕ್ಕೊಂಡ್ರೆ ನಾವು ಈಗಲೇ ಮಾಡ್ತೀವಿ, ಈಗಲೇ ಅವ್ರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಶಕ್ತಿ ಅಸಲಿಗೆ ನಮ್ಮ ಜೊತೆಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಮುಂದಾಗಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾಗಿ ಹೈಕಮಾಂಡ್ಗೆ ಅಂತಿಮ ಸಂದೇಶ ಇದು. ನೀವು ಇದ್ರ ಮೇಲೂ ವಿಜಯೇಂದ್ರಗೆ ಪಟ್ಟ ಕಟ್ತೀರಿ ಅಂದರೆ, ಇದ್ರ ಮೇಲೂ ವಿಜಯೇಂದ್ರಗೆ ನೀವು ಮಣೆ ಹಾಕ್ತೀರಿ ಅಂದರೆ ನಾವು ಡೋಂಟ್ ಕೇರ್ ಅಂತ ಸಂದೇಶ ಸಾರೋದು ಮತ್ತು ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋ ತನಕ ಅರ್ಥ ಮಾಡಿಸೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೂ ಬಗ್ಗಲ್ಲ ಅನ್ನೋದು ಕ್ಲಿಯರ್ ಆಗ್ತಿದೆ. ನಾವು ಹೋದ್ರೂ ಒಟ್ಟಿಗೆ ಹೋಗ್ತೀವಿ, ಬಂದರೂ ಒಟ್ಟಿಗೆ ಬರ್ತೀವಿ ಅನ್ನೋ ತನಕ ಮೆಸೇಜ್ ಕೊಟ್ಟಿದ್ರು ಈ ಟೀಮ್ನವರು. ಯಾರು ಏನೇ ನೋಟಿಸ್ ಕೊಡಲಿ, ಹೆದರಿಸ್ಲಿ, ಬೆದರಿಸ್ಲಿ, ಡೆಡ್ಲೈನ್ ಹಾಕಲಿ, ಕ್ರಮ ಕೈಗೊಳ್ಳಲಿ, ಉಚ್ಚಾಟಿಸಲಿ, ಯಾವುದಕ್ಕೂ ನಾವು ಹೆದರಲ್ಲ. ನಿಮಗೆ ಈ ಶಕ್ತಿ ಬೇಕಂದರೆ ಉಳಿಸ್ಕೊಳ್ಳಿ, ಇಲ್ಲ ನಮ್ಮಲ್ಲಿರುವಂಥ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥನೂ ಮಾಡ್ಕೊಳ್ಳದೆ ನೀವು ಹೊರಗೆ ಹಾಕ್ತೀರಿ ಅನ್ನೋದೇ ಆದರೆ ಅದರಷ್ಟು ನಷ್ಟ ಯಾವುದೂ ಇಲ್ಲ ಅಂತ ಅರ್ಥ ಮಾಡಿಸಿ ಹೊರ ನಡೆಯೋದು. ಹೊರಗೆ ಹೋದಾಗ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇಲ್ಲಿದ್ರ ಬೆಲೆ ಇಲ್ಲ ಅನ್ನುವ ಲೆಕ್ಕಾಚಾರ. ಇಲ್ಲೇ ಉಳ್ಕೊಂಡು ಎಷ್ಟು ದಿನ ಇವ್ರಿಗೆ ಕೈ ಮುಕ್ಕೊಂಡಿರೋದು, ವಿಜಯೇಂದ್ರಗೆ ಜೈ ಅನ್ನೋಕ್ಕಾಗತ್ತಾ? ಹಾಗಾಗಿ ಯಡಿಯೂರಪ್ಪನವ್ರ ಸ್ಟೈಲಲ್ಲೇ ಸಮಾವೇಶ, ಯಡಿಯೂರಪ್ಪನವ್ರ ರೀತಿಯಲ್ಲೇ ಹೊರ ನಡೆದು
ಸೆಡ್ಡು ಹೊಡೆಯೋದು ಹೊರಗಡೆ ಹೋದ ಮೇಲೆ ಇವತ್ತಲ್ಲ ನಾಳೆ ಎಷ್ಟು ದಿನ ಅಂತ ಇವ್ರನ್ನ ನೆಚ್ಕೊಂಡಿರ್ತಾರೆ ಅನ್ನೋದು ಲೆಕ್ಕಾಚಾರ. ವಿಜಯೇಂದ್ರ ಎಕ್ಸ್ಪೋಸ್ ಆಗೇ ಆಗ್ತಾರೆ, ಆಗ ನಮಗೆ ಡಿಮ್ಯಾಂಡ್ ಬರುತ್ತೆ ಅನ್ನುವಂಥ ರಣತಂತ್ರವಂತೆ ಯತ್ನಾಳ್ ಬಣದ್ದು. ಅಲ್ಲಿ ತನಕ ನಾವು ಹೊರಗಡೆ ಇದ್ದೇ ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು, ವೃದ್ಧಿಸ್ಕೊಳ್ಳೋದು. ಬರೀ ಲಿಂಗಾಯತ ಅಲ್ಲ, ಎಲ್ಲ ಸಮುದಾಯಗಳ ನಾಯಕರು ಇರೋದ್ರಿಂದಾಗಿ ಅವರವರ ಸಮುದಾಯವನ್ನು ಸಂಘಟಿಸಿ ಬಲವನ್ನ ಹೆಚ್ಚಿಸಿ ಪರ್ಯಾಯ ಶಕ್ತಿ ಅನ್ನೋ ಮಟ್ಟಿಗೆ ನಾವು ಗಟ್ಟಿಯಾಗಬೇಕು. ಆಮೇಲೆ ಪಕ್ಷ ತಾನಾಗಿ ತಮ್ಮನ್ನ ಅಪ್ಪಿಕೊಳ್ಳಲಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೆಲ್ಲ ತಯಾರಿಯಾದಂತೆ ಕಾಣಿಸ್ತಾ ಇದೆ ಈಗ. ಸೊ ಯತ್ನಾಳ್ ಭವಿಷ್ಯದ ಪ್ಲಾನ್ ರೆಡಿ ಆಗಿದೆ. ಹೈಕಮಾಂಡ್ ಅಂತಿಮ ಸಂದೇಶವನ್ನ ಕೊಟ್ಟ ಬಳಿಕ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.